ನಮಸ್ಕಾರ ಸ್ನೇಹಿತರೆ. ಪ್ರೇಮ ಮತ್ತು ಚಂದ್ರು ಸರ್ ಸಂಬಂಧದ ಬಗ್ಗೆ ಹೇಳುವ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಕತೆನ ಹೇಳೋದನ್ನು ಲೇಟ್ ಮಾಡೋದು ಬೇಡ, ಹೇಳ್ತೀನಿ. ನೀನು ಹೇಳ್ತಿರೋದೆಲ್ಲ ನಿನ್ನ ತಪ್ಪು ತಿಳುವಳಿಕೆಯಿಂದ. ಚಂದ್ರು ಸರ್ಗೂ ನನಗೂ ಸಂಬಂಧ ಇಲ್ಲವೆಂದು ನೀನೇ ತೀರ್ಮಾನ ಮಾಡಿದಂಗಿದೆಯಲ್ಲೇ ಎಂದು ಪ್ರೇಮ ಗೆಳತಿಗೆ ಹೇಳುತ್ತಾಳೆ. ಅಲ್ಲಿಗೆ ಭೀಮಣ್ಣ ಬರುತ್ತಾರೆ. ನೀವೆಲ್ಲ ತಿಳಿದಿರೋ ಹಾಗೆ ಯಾವ ತಪ್ಪು ಕೂಡ ಈ ಮಕ್ಕಳು ಮಾಡಿಲ್ಲ, ತಪ್ಪು ನಾನು ಮಾಡಿರೋದು ಎಂದು ಭೀಮಣ್ಣ ದುಃಖಿತರಾಗಿ ಹೇಳುತ್ತಾರೆ. ಏನಪ್ಪ ಹೇಳ್ತಾ ಇದ್ದೀರಾ? ನೀವೇಗೆ ಕಾರಣ ಹಾಕ್ತೀರಾ? ಜನ ಸಾವಿರ ಮಾತಾಡ್ತಾನೆ ಇರ್ತಾರೆ. ಇರಲಿ ಬಿಡಿ, ನಮಗೆ ನಾವು ಸರಿಯಾಗಿದ್ದೀವಿ. ಈಗ ಕಾಲ ಬದಲಾಗಿದೆ ಅಪ್ಪ ಎಂದು ಚಂದ್ರು ಸರ್ ಹೇಳುತ್ತಾರೆ. ಇಲ್ಲಪ್ಪ, ಕಾಲ ಬದಲಾಗಿರಬಹುದು, ಜನರ ದೃಷ್ಟಿಕೋನಗಳು ಯಾವತ್ತೂ ಬದಲಾಗುವುದಿಲ್ಲ. ಈಗ ನಾನು ಸತ್ಯ ಹೇಳುವ ಸಂದರ್ಭ ಬಂದಿದೆ ಎಂದು ಭೀಮಣ್ಣ ನೋವಿನಿಂದ ಹೇಳುತ್ತಾರೆ. ಯಾವ ಸತ್ಯ ಅಂಕಲ್? ನನಗೆ ತುಂಬಾ ಗೊಂದಲವಾಗುತ್ತಿದೆ. ನೀವು ಚಂದ್ರು ಸರ್ ಅವರ ತಂದೆ ಮತ್ತು ನನ್ನ ತಂದೆಯ ಆಪ್ತ ಗೆಳೆಯರೂ ಕೂಡ. ನನ್ನನ್ನು ನಿಮ್ಮ ಜವಾಬ್ದಾರಿ ಎಂದು ಇಷ್ಟು ವರ್ಷಗಳ ಕಾಲ ಜೋಪಾನ ಮಾಡುತ್ತಿದ್ದೀರಾ. ಇದಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಇದು ಪ್ರೇಮಳ ಮಾತಾಗಿರುತ್ತದೆ. ನನಗೆ ಚಂದ್ರು ಸರ್ ಏನೆಂದು ತಿಳಿದಿದೆ. ಅವರು ಮುತ್ತು ಮತ್ತು ವಜ್ರಕ್ಕಿಂತ ಅಪಾರ ಬೆಲೆಯುಳ್ಳವರು. ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ಭೀಮಣ್ಣ ಎಂದು ಲೆಕ್ಚರರ್ ಉದಯ್ ಹೇಳುತ್ತಾರೆ. ಅಪ್ಪ, ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ಊಟ ಮಾಡಿ. ಪರಿಸ್ಥಿತಿಗಳು ಹೇಗೇ ಇದ್ದರೂ ನಾನು ಮತ್ತು ಪ್ರೇಮ ಎದುರಿಸಲು ಸಿದ್ಧವಾಗಿದ್ದೇವೆ. ಏನು ಹೇಳ್ತೀಯಾ ಪ್ರೇಮ ಎಂದು ಚಂದ್ರು ಸರ್ ಕೇಳುತ್ತಾರೆ. ಅದೇಗೆ ಆಗುತ್ತೆ? ಭೀಮಣ್ಣನವರು ಈ ಸಂಬಂಧದ ಬಗ್ಗೆ ರಹಸ್ಯ ಹೇಳಲೇಬೇಕು. ಇಲ್ಲವಾದರೆ ಪ್ರೇಮಳ ನಡತೆಯ ಬಗ್ಗೆ ಎಲ್ಲರಿಗೂ ಅನುಮಾನ ಹೆಚ್ಚಾಗುತ್ತದೆ. ನೀವು ಹೇಳಿ ಭೀಮಣ್ಣ ಎಂದು ಪ್ರೇಮಳ ಗೆಳತಿ ಕೇಳುತ್ತಾಳೆ. ಪಾರ್ಟಿಯಲ್ಲಿ ಒಂದು ಕ್ಷಣ ನಿಶ್ಶಬ್ದತೆ ಆವರಿಸುತ್ತದೆ. ಭೀಮಣ್ಣನ ಕಣ್ಣಲ್ಲಿ ನೀರು ಬರುತ್ತದೆ. ಸೋಮಶೇಖರ್ ನನ್ನ ಸ್ನೇಹಿತ ಅಲ್ಲ, ಆದರೆ ಅವರ ಮನೆಗೆ ದಿನವೂ ಊಟವನ್ನು ಬೇಡಿ ಬರುತ್ತಿದ್ದ ಒಬ್ಬ ಭಿಕ್ಷುಕ ನಾನು. ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಕತೆನ ಪೂರ್ತಿ ಕೇಳಿ ಸ್ನೇಹಿತರೆ. ಧನ್ಯವಾದಗಳು.